ಏನು ಚಿಕ್ಕಮ್ಮ, ನನ್ನ ಶತ್ರು ಏನಾದರೂ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಂಡ? ಇಲ್ಲ ಅಮೃತ, ಆದರೆ ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಮುಖ್ಯವಾದ ವಿಷಯನಾ? ಏನು ಚಿಕ್ಕಮ್ಮ? ಇವತ್ತು ನಾಗಾಷ್ಟಮಿ. ಇವತ್ತಿನ ದಿನ ನಾಗಲೋಕದ ಎಲ್ಲ ವಂಶದ ಇಚ್ಛಾಧಾರಿ ನಾಗಗಳು ದೇಹ ತ್ಯಾಗ ಮಾಡಿ ಆಕಾಶದಲ್ಲಿ ನಕ್ಷತ್ರಗಳಾಗಿರುವ ತಮ್ಮ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದನ ಪಡ್ಕೊಳ್ಳೋ ದಿನ. ಅದನ್ನೇ ನಾನು ನಿನಗೆ ನೆನಪು ಮಾಡ್ತಾ ಇದ್ದೀನಿ. ಅಮೃತ, ನಿನ್ನ ತಂದೆ ತಾಯಿ ನೆನಪಾಯ್ತಾ? ಹೌದು ಚಿಕ್ಕಮ್ಮ, ನಾನು ಅವ್ರನ್ನ ಬದುಕಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಭೂಲೋಕಕ್ಕೆ ಬಂದೆ. ನಾನು ಬಂದು ಇಷ್ಟು ದಿನ ಆದರೂ ನನ್ನ ಗುರಿನ ತಲುಪೋದಕ್ಕಾಗಲಿಲ್ಲ ಚಿಕ್ಕಮ್ಮ. ನನ್ನ ಪ್ರಯತ್ನದಲ್ಲಿ ನಾನು ಸೋತ್ಬಿಟ್ಟೆ. ಸಮಾಧಾನ ಮಾಡ್ಕೊ ಅಮೃತ. ಇವತ್ತಲ್ಲ ನಾಳೆ ನೀನು ಖಂಡಿತ ನಿನ್ನ ಗುರಿನ ಮುಟ್ಟುತ್ತೀಯ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಇನ್ನೂ ಎಷ್ಟು ದಿನ ಚಿಕ್ಕಮ್ಮ? ಇನ್ನೂ ಕಾಯೋ ತಾಳ್ಮೆ ನನಗಿಲ್ಲ. ನನ್ನ ತಂದೆ ತಾಯಿನ ನಾನು ಬದುಕಿಸ್ಕೊಳ್ಳಿಲ್ಲ. ನಾಗಮಣಿ ಎಲ್ಲಿದೆ ಅಂತ ಪತ್ತೆ ಮಾಡಲಿಲ್ಲ. ಹೀಗಿದ್ಮೇಲೆ ನಾನು ಹೇಗೆ ನಮ್ಮ ವಂಶದ ಹಿರಿಯರಿಗೆ ನನ್ನ ಮುಖನ ತೋರಿಸ್ಲಿ? ಅವ್ರ ಮುಂದೆ ನಾನು ಹೇಗೆ ತಲೆ ಎತ್ತಿ ನಿಲ್ಲಿ ಚಿಕ್ಕಮ್ಮ? ನನಗೆ ಸಂಕೋಚ ಆಗುತ್ತೆ, ಅವಮಾನ ಆಗುತ್ತೆ ಚಿಕ್ಕಮ್ಮ. ಹಾಗಂತ ನೀನು ಹಿರಿಯರ ಆಶೀರ್ವಾದ ಪಡೆದೇ ಇದ್ರೆ ನಿನ್ನ ಶಕ್ತಿ ಕುಗ್ಗುತ್ತೆ. ಅವ್ರ ನಕ್ಷತ್ರಗಳಾಗಿದ್ರು ಅಲ್ಲಿಂದನೇ ನಿನಗೆ ನಾಗಮಣಿ ಪಡ್ಕೊಳ್ಳೋದಕ್ಕೆ ಬೆಂಬಲ ಕೊಡ್ತಾರೆ. ನೀನೀಗ ಅವರೆದುರಿಗೆ ನಿಂತು ನಮಸ್ಕಾರ ಮಾಡದೇ ಇದ್ರೆ ಅನಾಹುತ ಆಗುತ್ತೆ ಅಮೃತ. ವಂಶದ ಸಂಸ್ಕಾರನ ಧಿಕ್ಕರಿಸ್ತೆ ಅನ್ನೋ ಅಪಕೀರ್ತಿಗೆ ನೀನು ಒಳಗಾಗಬೇಕಾಗುತ್ತೆ. ನಾಗಮಣಿನ ಪಡ್ಕೊಳ್ಳೋದಕ್ಕೆ ನಿನಗೆ ಇನ್ನೂ ಸಮಯ ಇದೆ. ಆದರೆ ವಂಶದ ಹಿರಿಯರ ಆಶೀರ್ವಾದ ಪಡ್ಕೊಳ್ಳೋಕೆ ಸಿಕ್ಕಿರೋ ಅವಕಾಶನ ಕಳ್ಕೋಬೇಡ. ಆಯಿತು ಚಿಕ್ಕಮ್ಮ, ನೀವು ಹೇಳ್ದಾಗೆ ಮಾಡ್ತೀನಿ. ನಾನು ನಮ್ಮ ವಂಶದ ಹಿರಿಯರ ಆಶೀರ್ವಾದನ ಪಡ್ಕೋತೀನಿ. ಅಷ್ಟು ಮಾಡು ಅಮೃತ, ನಿನಗೆ ಮುಂದೆ ಒಳ್ಳೆಯದಾಗುತ್ತೆ. ಇದೆಲ್ಲ ಯಾಕೆ ಹಾಕಿದ್ದೀರ? ನನಗೆ ತೆಗೆದ್ಬಿಡಿ. ಇದೆಲ್ಲ ಬೇಡ. ನೋಡಿ ಅಮ್ಮ, ಈಗ ಡ್ರಿಪ್ ತೆಗೆದ್ರೆ ನಿಮ್ಮ ಜೀವಕ್ಕೆ ತೊಂದರೆ ಆದರೂ ಚಿಂತೆ ಇಲ್ಲ. ನನ್ನ ಮಾತಿಗೆ ಬೆಲೆ ಕೊಡಿದ್ಮೇಲೆ ನಾನು ಬದುಕಿದ್ದೇನು ಪ್ರಯೋಜನ? ಹಾಗೆಲ್ಲ ಮಾತಾಡೋದು ಸರಿಯಲ್ಲಮ್ಮ. ನಿಮ್ಮ ಪ್ರಾಬ್ಲಮ್ ಏನೇ ಇದ್ದರೂ ಸಮಾಧಾನವಾಗಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಈಗ ನೀವು ಉಪವಾಸ ಇರೋದ್ರಿಂದ ಎಷ್ಟು ವೀಕ್ ಆಗಿದ್ರೆ ಗೊತ್ತಾ? BP, ಶುಗರ್ ಎರಡೂ ಜಾಸ್ತಿ ಆಗಿದೆ. ಹೌದು ಅತ್ತೆಮ್ಮ, ನೀವು ಈಗ ಡಾಕ್ಟ್ರ್ ಮಾತು ಕೇಳಿ ಊಟ ಮಾಡಿ ಹುಷಾರಾಗಿ, ಆಮೇಲೆ ಅರ್ಜುನ ಮದುವೆಗೆ ಒಪ್ಸೋಣ. ಇಲ್ಲ ಹೇಮ, ಅವನು ಬಂದು ನನ್ನ ಮಾತು ಕೊಪ್ಪಿದ್ದೀನಿ ಅಂತ ಹೇಳಿ ನಿನ್ನ ಮೇಲೆ ಆಣೆ ಮಾಡೋವರೆಗೂ ನಾನೊಂದು ತೊಟ್ಟು ನೀರು ಕುಡಿಯಲ್ಲ. ನೋಡಿ ಡಾಕ್ಟ್ರೆ, ಮೊದಲು ಇದನ್ನು ತೆಗೀರಿ, ನನಗೆ ಬೇಡ. ಡ್ರಿಪ್ಸ್ ತೆಗಿಯೋಕ್ಕೆ ಸಾಧ್ಯ ಇಲ್ಲಮ್ಮ. ನೋಡಿ, ನೀವು ಉಪವಾಸ ಇದ್ದೀರಾ, ಹಾಗಂತ ಡ್ರಿಪ್ಸ್ ತೆಗೆದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಉಂಟು. ಯಾಕಂದರೆ ಈಗಾಗಲೇ ನೀವು ತುಂಬ ನಿಶಕ್ತಿ ಆಗಿದ್ದೀರಾ. ಎದ್ದು ಕೂತ್ಕೊಳ್ಳೋಕೆ ಆಗದೆ ಪರಿಸ್ಥಿತಿಯಲ್ಲಿದ್ದೀರಾ. ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಏನೂ ಆಗೋದಿಲ್ಲ. ನೀವೆಲ್ಲರೂ ಸ್ವಲ್ಪ ಹೊರಗೆ ಬನ್ನಿ. Baba
ರಸ್ತೆಯಲ್ಲಿ ಏನು ಬರುತ್ತೆ ಏನು ಬರೋಲ್ಲ ನೋಡ್ಕೊಂಡು ದಾಟೋದಕ್ಕಾಗಲ್ಲ. ಒಳ್ಳೆ ಕೂಳಿ ನುಗ್ದಾಗ ನುಗ್ಬಿಡ್ತಾರೆ. ಕಾರ್ ಕೆಳಗೆ ಯಾರೂ ಇಲ್ಲ. ಹಾಗಾದ್ರೆ ನಾನು ಯಾರಿಗೂ ಡಿಕ್ಕಿ ಹೊಡಿಲಿಲ್ವಾ? ಯಾರೋ ರಸ್ತೆ ದಾಟ್ದಂಗಾಯ್ತು. ಆಗ್ಲೇ ಅಲ್ಲಿ ಹೋಗ್ತಿದ್ದಾರೆ. ಏ ಮುದ್ಕ, ಏ ನಿಂತ್ಕೋ. ಅಲ್ಲಯ್ಯ, ಒಳ್ಳೆ ದನ ನುಗ್ದಾಗ ನುಗ್ತಿಯಲ್ಲ, ಆ ಕಡೆ ಈ ಕಡೆ ನೋಡ್ಕೊಂಡು ಬರೋದಕ್ಕಾಗಲ್ವಾ? ಟೈಮಿಗೆ ಸರಿಯಾಗಿ ನಾನು ಬ್ರೇಕ್ ಹಾಕ್ದೆ ಹೋಗಿದ್ದಿದ್ರೆ ಕೈಲಾಸ ಸೇರ್ಕೋತಿದ್ದೆ. ಏನಪ್ಪ ಅಂದಿ? ನಾನು ಕೈಲಾಸ ಸೇರ್ತೀನಿ ಅಂತಂತೀಯ? ಹೌದಪ್ಪ, ಈ ದೇಹದಲ್ಲಿರೋ ಆತ್ಮ ನೀನು ಹೇಳಿದಾಗ ಕೈಲಾಸದಿಂದಲೇ ಬಂದಿದ್ದು. ಎಲ್ಲ ಅವನಿಚ್ಛೆ. ಪುನಃ ಈ ಆತ್ಮ ಕೈಲಾಸ ಸೇರಬೇಕು ಅಂದರೆ ಅದು ಶಿವನಿಚ್ಛೆ. ಆ ಶಕ್ತಿ ನಿನ್ನಲ್ಲಿಲ್ಲ ಕಂದ. ಏ ಮುದ್ಕ, ಏನ್ ಹೇಳ್ತಾ ಇದೀಯಾ? ಆತ್ಮ, ಕೈಲಾಸ, ಶಿವನಿಚ್ಛೆ, ಅದು ಇದು ಅಂತ ಏನೇನೋ ಹೇಳ್ತಾ ಇದೆಯಲ್ಲ. ನಿನಗೇನು ತಲೆ ಕೆಟ್ಟಿದ್ಯಾ? ಏನೇನೋ ಮಾತಾಡೋದು ಬಿಟ್ಟು ಮೊದ್ಲೋಗಿ ಮನೆ ಸೇರ್ಕೋ. ಮನೆ? ಯಾವ ಮನೆನಪ್ಪ? ಯಾವ ಮನೆ ಅಂದ್ರೆ ನಿನ್ನ ಮನೆ, ನೀನಿರೋ ಮನೆ. ನಾನು ಎಲ್ಲಿರ್ತೀನೋ ಅದೆಲ್ಲ ನನ್ನ ಮನೆ. ನೀನೆಲ್ಲೋ ಹುಚ್ಚ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ಇನ್ನು ಮುಂದಾದ್ರೂ ಸ್ವಲ್ಪ ಹುಷಾರಾಗಿ ಹೋಗು. ಇನ್ನೂ ಸ್ವಲ್ಪ ಬದುಕಿರ್ತೀಯ, ಇಲ್ಲದೆ ಹೋದ್ರೆ ಬೀದಿ ಹೆಣ ಆಗ್ತೀಯ. ಹೌದಪ್ಪ, ನೀನು ಹೇಳ್ದ ಹಾಗೆ ನಾನೊಬ್ಬ ಹುಚ್ಚನೆ. ಇಷ್ಟು ವರ್ಷ ಆ ಶಂಕರನ ದಯೆಯಿಂದ ಬದುಕಿದ್ದೀನಿ. ಇನ್ನಷ್ಟು ವರ್ಷ ನಿನ್ನ ದಯೆಯಿಂದ ಬದುಕ್ತೀನಿ, ಸರಿನಾ? ಅಲ್ಲಪ್ಪ, ರುದ್ರ ಅಂತ ಆ ಶಿವನ ಹೆಸರಿಟ್ಕೊಂಡು ಹೆಸರಿಗೆ ತಕ್ಕ ಹಾಗೆ ಕೋಪನೇ ತೋರಿಸ್ತಾ ಇದೆಯಲ್ಲ. ಸ್ವಲ್ಪ ಶಾಂತಚಿತ್ತನಾಗಿರು, ಎಲ್ಲ ಒಳ್ಳೆಯದಾಗತ್ತೆ. ನಾನು ಬಿದ್ದು ಹೋಗೋ ಮರ, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನೀನು ನಿಧಾನವಾಗಿ ಹೋಗು. ನಿನಗೋಸ್ಕರ ಒಂದು ಜೀವ ನಿನ್ನ ಮನೇಲಿ ಕಾಯ್ತಾ ಇರುತ್ತೆ. ಹೋಗಪ್ಪ, ಹೋಗು. ನಿಂದು ನೀನು ನೋಡ್ಕೊ ಅಂದ್ರೆ ನನಗೆ ಬುದ್ಧಿ ಹೇಳಕ್ ಬರ್ತಾನೆ ಮುದ್ಕ. ಎಲ್ಲೋದ ಈ ಮುದ್ಕ? ಏ ಮುದ್ಕ, ಮುದ್ಕ ಎಲ್ಲಿ ಹೋದ ಇವನು? ಅರೆ, ಈಗ ತಾನೇ ಇಲ್ಲೇ ಇದ್ದ. ಅಷ್ಟು ಬೇಗ ಎಲ್ಲಿಗೆ ಹೋದ್ರು ಕಣ್ಣಿಗೆ ಮರೆಯಾಗಿ? ಅಲ್ಲ, ಬೀದಿಲಿ ಹೋಗೋ ಮುದ್ಕನಿಗೆ ನನ್ನ ಹೆಸರು ಹೇಗೆ ಗೊತ್ತು? ಅದು ಇದು ಅಂತ ಏನೇನೋ ಅರ್ಥವಾಗದೇ ಇರೋವಾಗ ಮಾತಾಡ್ದ. ಅವನ ಮಾತಿನ ಅರ್ಥ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಛೇ, ನಾನು ಯಾಕೆ ಯಾರೋ ಒಬ್ಬ ಬೀದಿಲಿ ಹೋಗೋ ಮುದ್ಕನ ಮಾತಿಗೆ ತಲೆ ಕೆಡ್ಸ್ಕೊಳ್ತಾ ಇದ್ದೀನಿ? ಯಾರೋ ಬೀದಿಲಿ ಹೋಗೋ ಹುಚ್ಚ ಇರಬೇಕು. ದೇವರೇ, ಏನಪ್ಪ ನಿನ್ನ ಲೀಲೆ? ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ತಿಳ್ಕೊಳ್ಳೋಕ್ಕೆ ಆಗ್ತಾ ಇಲ್ವಲ್ಲ. ಯಾವ ದುಂಬಿಗೆ ಯಾವ ಹೂವು, ಯಾವ ಹೂವು ಯಾರ ಮುಡಿಗೋ ಒಂದೂ ತಿಳಿಲಿಲ್ಲ. ನಿನ್ನ ಚಿತ್ತದಲ್ಲಿ ಯಾರ್ಯಾರನ್ನ ಎಲ್ಲೆಲ್ಲಿಗೆ ಸೇರಿಸ್ಬೇಕು ಅಂತಿದ್ದೀಯೋ ಅಲ್ಲಲ್ಲಿಗೆ ಸೇರಿಸ್ತಿ. ಅದು ನನಗೆ ಹೇಗೆ ತಿಳಿಬೇಕು ಶಂಕರ? ಏನಪ್ಪ ನಿನ್ನ ಲೀಲೆ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅರ್ಜುನ್, ಅತ್ತೆ ಊಟಕ್ಕೆ ಕರೀತಿದ್ದಾರೆ. ಎಲ್ಲೋದ ಇವನು? ಅತ್ತೆ ರೂಮಲ್ಲೇ ಇದ್ದಾನೆ ಅಂದ್ರಲ್ಲ. ಬಾಗಿಲು ಓಪನ್ ಇದೆ, ಇಲ್ಲೂ ಇಲ್ಲ. ಎಲ್ಲಾದರೂ ಆಚೆ ಹೋಗಿರ್ಬೋದು, ನೋಡ್ತೀನಿ. ದೇವಸ್ಥಾನಕ್ಕ ಯಾಕೀಗ?
ಅಲ್ಲಿ ಒಬ್ಬರು ಸಾಧುಗಳಿದ್ದಾರೆ, ಅದಕ್ಕೆ ಅವ್ರನ್ನ ಮಾತಾಡಿಸಿ ಅವ್ರ ಆಶೀರ್ವಾದ ತಗೊಂಡು ಬರ್ತೀನಿ. ಅವ್ರನ್ನ ನೋಡಿ ಅವ್ರ ಜೊತೆ ಮಾತಾಡಿದ್ರೆ ಮನಸ್ಸು ನಿರಾಳ ಆಗುತ್ತೆ ಅಮ್ಮ. ಓಹೋ, ನೀನು ಹೋಗ್ತಾ ಇರೋದು ಶಿವನ ದೇವಸ್ಥಾನಕ್ಕೋ ಅಥವಾ ಹಾವುಗಳೇ ತುಂಬಿಕೊಂಡಿರೋ ತಕ್ಷಕವನಕ್ಕೋ? ಹೌದು, ತಕ್ಷಕವನಕ್ಕೆ ಹೋಗೋ ದಾರಿಯಲ್ಲಿ ಸಿಗುತ್ತಲ್ಲ ಆ ಶಿವನ ದೇವಸ್ಥಾನಕ್ಕೆ. ಯಾಕೆ ನೀವು ಆ ದೇವಸ್ಥಾನಕ್ಕೆ ಬರಬೇಕು ಅಂತಿದ್ದೀರಾ? ಬರೋ ಹಾಗಿದ್ರೆ ಬನ್ನಿ, ನಂದೇನು ಅಭ್ಯಂತರ ಇಲ್ಲ. ಅದು ನಾನು ನೋಡಿ, ನಿನ್ನೆ ಮೊನ್ನೆ ಬಂದಿರೋ ಹುಡುಗಿ ಗೊತ್ತಾಗುತ್ತೆ ನೀವೆಂಥವ್ರು ಅಂತ. ವಯಸ್ಸಿಗೆ ತಕ್ಕಂಗೆ ಗಂಭೀರವಾಗಿರಬಾರ್ದಾ? ಅದು ಹಾಗಲ್ಲ ಕಡೆ ರಾಜಿ. ಈಗ ನೀವು ಬಾಯ್ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ತಿರೋ ಇಲ್ವೋ? ಅಮೃತ, ನನಗೆ ನೀನು ಸಂತೋಷವಾಗಿರೋದು ಮುಖ್ಯ. ನೀನು ಎಲ್ಲಿಗೆ ಬೇಕಾದರೂ ಹೋಗ್ಬಾ, ನಾನು ಬೇಡ ಅಂತ ಹೇಳಲ್ಲ, ಹಾಗೆ ಯಾಕೆ ಅಂತ ಕೂಡ ಕೇಳಲ್ಲ. ಆಯ್ತಮ್ಮ, ನಾನೀಗ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ಹೊರಡ್ತೀನಿ. ಸರಿಮ್ಮ, ನಿನ್ನಿಷ್ಟ, ಹೋಗ್ಬಾ. ಒಂದು ಮಾತು ಹೇಳೋದು ಉಳಿದಿತ್ತು. ನೀನು ಯಾರೇ ಆಗಿರು, ನಿನ್ನ ಹಿನ್ನೆಲೆ ಏನೇ ಆಗಿರಲಿ, ಅದು ಎಷ್ಟೇ ಭಯಂಕರವಾಗಿರಲಿ, ನೀ ನನ್ನ ಮಗಳು ಅನ್ನೋದು ಮಾತ್ರ ಆ ದೇವ್ರ ಕೈಯಿಂದ ಕೂಡ ತಪ್ಪಿಸೋದಕ್ಕಾಗಲ್ಲ. ತಾಯಿಗೆ ಮಮತೆ ಕೊಟ್ಟು ಮಗಳಮ್ಮ ನೀನು. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಅಮ್ಮ. ಶಂಭೋ ಹರ ಹರ ಮಹಾದೇವ ಭಿಕ್ಷಾಂದೇಹಿ. ಅದಕ್ಕೆ ಯಾರೋ ಬಿಗ್ ಸ್ಟೌನ್ ಬಂದಿದ್ದಾನೆ, ಏನಾದ್ರೂ ಇದ್ರೆ ಹಾಕಿ. ಹಾ ರುದ್ರ, ಬಂದೆ. ಅಹಂಕಾರದ ಪೊರೆ ಕಣ್ಣನ್ನು ಮುಚ್ಚಿಸಿ ಬಿಟ್ಟಿದೆ. ಅದು ಮಣ್ಣಾಗಿ ಹೋಗೋ ತನಕ ಬೆಳಕಿನ ದಾರಿ ಕಾಣೋಕೆ ಸಾಧ್ಯವೇ ಇಲ್ಲ. ಎಲ್ಲ ಶಿವನಿಚ್ಛೆ. ರುದ್ರ, ಇವ್ರು ಭಿಕ್ಷುಕರಲ್ಲ, ಸಾಧುಗಳು. ಕ್ಷಮಿಸಿ ಸ್ವಾಮಿ, ನನ್ನ ಮೈದ್ನ ನಿಮ್ಮನ್ನ ಭಿಕ್ಷುಕ ಅಂತ ಕರೆದ್ಬಿಟ್ಟ. ತಿಳಿದೇ ಹಾಗೆ ಕರೆದಿದ್ದಾನ ಅವನು. ಅವನು ನಿಮ್ಮನ್ನ ನೋಡದೆ ಹಾಗೆ ಹೇಳಿದ್ದಾನೆ. ಹಸುವಿನ ಹಾಲು ಕುಡಿದವರ ಬುದ್ಧಿ ಚುರುಕು, ಎಮ್ಮೆ ಹಾಲು ಕುಡಿದವರ ಬುದ್ಧಿ ಮಂದ ಅಂತ ಹೇಳ್ತಾರೆ. ಭೈರವನಂಥ ಗುರುವಿನ ಶಿಷ್ಯನ ನಡವಳಿಕೆ ಇದಕ್ಕಿಂತ ಚುರುಕಾಗಿರೋಕೆ ಹೇಗೆ ಸಾಧ್ಯ? ಗುರುವಿನಂತೆ ಶಿಷ್ಯ, ಅವನದೇ ಅಹಂಕಾರ, ಅವನದೇ ನಡವಳಿಕೆ. ಸ್ವಾಮಿ, ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನೀವು ತುಂಬಾ ತಿಳಿದವರು ಅಂತ ಅನ್ಸುತ್ತೆ. ಅದಕ್ಕೆ ನಾನೊಂದು ವಿಷಯ ಕೇಳಬೇಕು. ತಿಳಿದಿದೆ ತಾಯಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದು ತಿಳಿದಿದೆ. ನೀವು ನೋಡಿದ ಕನ್ಯೆಯನ್ನ ನಿಮ್ಮ ಮಗ ಮದುವೆ ಆಗೋದಕ್ಕೆ ಒಪ್ತಾ ಇಲ್ಲ. ಇದರಿಂದ ನಿಮ್ಮ ಅತ್ತೆ ಉಪವಾಸ ಇದ್ದಾರೆ. ಅದು ಪ್ರಾಣದ ಹಂಗು ತೊರೆದು. ಇದೇ ಅಲ್ವೇ ನಿಮ್ಮ ಚಿಂತೆ? ಹೌದು ಸ್ವಾಮಿ. ಚಿಂತೆ ಬೇಡ ತಾಯಿ. ಇಷ್ಟರಲ್ಲಿ ನಿಮ್ಮ ಚಿಂತೆಗೆ, ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೇ ಸಿಕ್ಕತ್ತೆ. ಹೇಗೆ ಸಿಗುತ್ತೆ ಸ್ವಾಮಿ ಪರಿಹಾರ? ನನ್ನ ಮಗ ನಾವು ನೋಡಿರೋ ಹುಡುಗಿನ ಮದುವೆ ಆಗ್ತಾನಾ? ತಾಯಿ, ನಾವು ಬೆಳೆದ ಮರದ ಹಣ್ಣುಗಳನ್ನ ನಾವೇ ತಿಂತೀವಿ ಅಂತ ನಮಗೆ ತಿಳಿದಿರುತ್ತಾ? ಆ ಹಣ್ಣುಗಳು ಯಾರ್ಯಾರು ತಿನ್ನಬೇಕು ಅಂತ ಯೋಗ ಇರುತ್ತೋ ಅವರವರ ಪಾಲಿಗೆ ಹೋಗ್ತದೆ.
ಹಾಗೆ ನಿಮ್ಮ ಮಗ ಯಾರನ್ನ ಮದುವೆ ಆಗಬೇಕು, ಯಾವಾಗ ಮದುವೆ ಆಗಬೇಕು ಎಲ್ಲ ಶಿವನಿಚ್ಛೆ. ಛೇ, ಆ ಸ್ವಾಮಿ ಎಲ್ಲಿಗೆ ಹೋದ? ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿಲ್ಲ ಅಂದರೆ ಇನ್ನೆಲ್ಲಿಗೆ ಹೋಗಿರ್ಬೋದು? ಅವನಿಗೊಂದು ನೆಲೆ ಅಂತ ಇದೆಯೋ ಇಲ್ವೋ, ಅಥವಾ ಅವನೇನಾದರೂ ಒಂದಿನ ಇಲ್ಲಿ ಇನ್ನೊಂದು ದಿನ ಇನ್ನೆಲ್ಲೋ ಅಂತ ಮನಸ್ಥಿತಿ ಅವನಾದರೆ ಹೇಗಪ್ಪ ಅವನನ್ನು ಹುಡ್ಕೋದು? ಇವ್ರು ಯಾರೋ ಇಲ್ಲೇ ಎಲ್ಲೋ ಇರೋರು ಅನಿಸುತ್ತೆ. ಇವ್ರನ್ನ ಕೇಳಿದ್ರೆ ಆ ಸ್ವಾಮಿ ಎಲ್ಲಿರ್ತಾರೆ ಅಂತ ಗೊತ್ತಾಗತ್ತೆ. ರೀ ಮೇಡಮ್, ಒಂದು ನಿಮಿಷ. ಇಲ್ಲಿ ಒಬ್ಬರು ಭಿಕ್ಷುಕನ ಥರ ಇರೋ ಒಬ್ಬರು ಸಾಧು ಇದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತಾ? ಇಲ್ಲ. ದಯವಿಟ್ಟು ಗೊತ್ತಿದ್ರೆ ಹೇಳಿ ಮೇಡಮ್, ನಾನು ಅರ್ಜೆಂಟಾಗಿ ಅವ್ರನ್ನ ನೋಡಬೇಕು. ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಬೇರೆ ಯಾರನ್ನಾದರೂ ಕೇಳಿ. ಅಲ್ಲ, ನೀವೇನು ಈ ಕಾಡ್ದಾರಿಲಿ ಒಬ್ಬರೇ ಹೋಗ್ತಿದ್ದೀರಲ್ಲ, ಒಂದು ಕೆಲಸ ಮಾಡಿ, ನೀವೆಲ್ಲಿಗೆ ಹೋಗಬೇಕು ಅಂತ ಹೇಳಿ, ನಾನು ಡ್ರಾಪ್ ಕೊಡ್ತೀನಿ. ಆದರೂ ಅವಶ್ಯಕತೆ ಇಲ್ಲ. ಹಾಗಲ್ಲ, ಈ ಕಾಡಿನಲ್ಲಿ ನೀವು ಒಬ್ಬರೇ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಯಾರನ್ನಾದರೂ ಹುಡುಕ್ತಾ ಇದ್ದೀರಾ? ಅವ್ರು ಯಾರು ಅಂತ ಹೇಳಿ, ನನಗೆ ಗೊತ್ತಿದ್ರೆ ನಾನು ಹೇಳ್ತೀನಿ. ಹುಡುಕ್ತಾ ಇರೋದು ತುಂಬ ಮುಖ್ಯವಾದವ್ರನ್ನ. ಇವತ್ತು ತಪ್ಪಿಸ್ಕೊಳ್ತಿದ್ದಾರೆ, ಆದರೆ ಮುಂದೊಂದು ದಿನ ಸಿಕ್ಕೇ ಸಿಗ್ತಾರೆ. ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಧನ್ಯವಾದ. ಬರ್ತೀನಿ. ಯಾವುದೋ ವಿಚಿತ್ರ ಕೇಸು ಅನಿಸುತ್ತೆ. ಈ ಸ್ವಾಮಿನ ಎಲ್ಲಿ ಅಂತ ಹುಡ್ಕೋದು? ಈ ಮನೆಯವ್ರಿಗೆ ಸ್ವಲ್ಪನಾದರೂ ನಿಯತ್ತು ಅನ್ನೋದೇ ಬೇಡವಾ? ಇಷ್ಟು ದಿನ ನನ್ನನ್ನೇ ಈ ಮನೆ ಸೊಸೆ ಮಾಡ್ಕೋತೀನಿ ಅಂತ ಹೇಳಿ ನನ್ನ ನಂಬಿಸಿ, ಈಗ ಅರ್ಜುನ್ ಇನ್ಯಾರನ್ನೂ ಇಷ್ಟಪಡ್ತಿದ್ದಾನೆ ಅಂತ ಹೇಳಿದ ತಕ್ಷಣ ಎರಡು ಕಪ್ಪಾಳಕ್ಕೆ ಬಾರಿಸಿ ಮಯೂರಿನ ಮದುವೆ ಮಾಡ್ಕೊ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಹಾಗೆ ಮಾಡಲೇ ಇಲ್ಲ. ಇಷ್ಟು ದಿನ ಅರ್ಜುನಿಗೆ ನಾನೇ ಹೆಂಡತಿ ಆಗ್ತೀನಿ ಅಂತ ಕನಸುಗಳು ಕಟ್ಕೊಂಡು ಇದೇ ಮನೇಲಿ ಇದ್ದೀನಲ್ವಾ, ನನ್ನ ಕತೆ ಏನು ಅಂತ ಇಷ್ಟು ಯೋಚನೆ ಮಾಡಿದೆ. ತಮ್ಮ ಸ್ವಾರ್ಥ ನೋಡ್ತಿದ್ದಾರೆ. ಅರ್ಜುನ್ ಬೇರೆ ಇನ್ಯಾರನ್ನೋ ಮದುವೆ ಮಾಡ್ಕೊಂಡ್ರೆ ನನ್ನ ಪರಿಸ್ಥಿತಿ ಏನು? ಉಳಿಸಲ್ಲ, ಕೊಂದಾಕ್ಬಿಡ್ತೀನಿ ಎಲ್ರೂ. ಎಲ್ಲೋದ್ರು? ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಹೋದ್ರು? ಇಲ್ಲೇ ಇದ್ದಾರೆ.
ಸ್ವಾಮಿಗಳೇ, ರೀ ಸ್ವಾಮಿಗಳೇ, ಹಲೋ ಸ್ವಾಮಿಗಳೇ, ರೀ ಸ್ವಾಮಿಗಳೇ, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು, ಕಣ್ಬಿಡಿ ರೀ ಸ್ವಾಮಿ. ಧ್ಯಾನದಲ್ಲಿದ್ದ ನನ್ನನ್ನು ಯಾಕಪ್ಪ ಎಚ್ಚರಿಸಿದೆ? ಏನು ನಿನ್ನ ಸಮಸ್ಯೆ? ಕ್ಷಮಿಸಿ ಸ್ವಾಮಿಗಳೇ, ಮೊನ್ನೆ ನೀವು ಸಿಕ್ಕಾಗ ಮನೆ ಹತ್ರ ಬಂದಾಗ ನಾ ತಪ್ಪಾಗಿ ಮಾತಾಡ್ಬಿಟ್ಟೆ. ಅಮೃತ, ಬಂದಿಯ ಮಗಳೇ, ನೀ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಹೇಳಮ್ಮ, ಏನು ನಿನ್ನ ಸಮಸ್ಯೆ? ನನ್ನ ಸಮಸ್ಯೆ ಏನು ಅಂತ ಕೇಳ್ತಿದ್ದೀರಾ ಸ್ವಾಮಿ? ನನ್ನ ಸಮಸ್ಯೆ ಎಲ್ಲವೂ ನಿಮಗೆ ಗೊತ್ತು. ನನ್ನ ತಾಯಿ ದೇಹ ಕಳೆದೋಗಿದೆ. ಅದೆಲ್ಲಿದೆ ಏನು ಒಂದು ಗೊತ್ತಾಗ್ತಾ ಇಲ್ಲ. ನನ್ನ ವಿಶೇಷ ದೃಷ್ಟಿಗೂ ಗೊತ್ತಾಗ್ತಾ ಇಲ್ಲ. ನನಗಿರೋ ಒಂದೇ ಒಂದು ಆಸೆ ಅಂದರೆ ಅದು ಅಮ್ಮ. ಅಪ್ಪನ ದೇಹನೂ ಇಲ್ಲ. ಅಪ್ಪನ ದೇಹನೂ ಆ ದುಷ್ಟರು ಅವತ್ತೇ ಸುಟ್ಟಿದ್ದಾರೆ ಅಂತ ಅಮ್ಮ ಹೇಳಿದ್ಲು. ದಯವಿಟ್ಟು ಅಮ್ಮನ ದೇಹ ಎಲ್ಲಿದೆ ಅಂತ ಸುಳಿವು ಕೊಡಿ ನನಗೆ. ಚಿಂತೆ ಮಾಡಬೇಡ ಅಮೃತ, ನಿನ್ನ ತಾಯಿಯ ದೇಹ ಸುರಕ್ಷಿತವಾಗಿದೆ. ಹಾಂ, ನಿನ್ನ ತಾಯಿ ದೇಹ ಮಾತ್ರ ಅಲ್ಲ, ನಿನ್ನ ತಂದೆ ದೇಹವೂ ಸುರಕ್ಷಿತವಾಗಿದೆ. ಸ್ವಾಮಿ, ಅಪ್ಪನ ದೇಹ ಇನ್ನೂ ಹಾಗೆ ಇದೆಯಾ? ಮತ್ತೆ ಅಮ್ಮ ಅವತ್ತೇ ಆ ದುಷ್ಟರು ಅಪ್ಪನ ದೇಹನ ಸುಟ್ಟಾಕಿದ್ರು ಅಂತ ಹೇಳಿದ್ರು. ನಿಮ್ಮಮ್ಮ ಹೇಳಿದ ಹಾಗೆ ನಿನ್ನ ತಂದೆಯ ದೇಹನ ಸುಟ್ಟಿಲ್ಲ, ಸುಟ್ಟಿದ್ದಾರೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಷ್ಟೇ. ಹಾಗಾದ್ರೆ ಅಪ್ಪ ಅಮ್ಮನ ದೇಹ ಎಲ್ಲಿದೆ? ಹೇಳಿದ್ನಲ್ಲ ಅಮೃತ, ಸುರಕ್ಷಿತವಾದ ಜಾಗದಲ್ಲೇ ಇದೆ ಅಂತ. ಆದರೆ ಅದಕ್ಕೆ ಸೂಕ್ತವಾದ ರಕ್ಷಣೆ ಇಲ್ಲ. ನಿನ್ನ ತಂದೆ ತಾಯಿಯ ಸಾವಿಗೆ ಯಾರು ಕಾರಣರು, ಅವರ ಜಾಗದಲ್ಲೇ ನಿನ್ನ ತಂದೆ ತಾಯಿಯ ದೇಹಗಳೂ ಇದೆ. ಆ ಜಾಗ ಯಾವುದು ಅಂತ ಹೇಳಿ ಸ್ವಾಮಿ. ಅವುಗಳನ್ನ ಅವರು ನಾಶ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ ತಂದೆ ತಾಯಿ ದೇಹನ ರಕ್ಷಿಸ್ಕೊಳ್ತೀನಿ. ಹೇಳಿ ಸ್ವಾಮಿ, ಅವುಗಳು ಎಲ್ಲಿವೆ ಅಂತ ಹೇಳಿ. ಅದು ಮಾತ್ರ ನನ್ನಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಮೃತ. ಯಾಕೆ? ಅಮೃತ, ಕೆಲವೊಂದು ಶಕ್ತಿಗಳಿಗೆ ಇತಿಮಿತಿ ಇರುತ್ತದೆ. ಈಗ ನೀನು ನಾಗಲೋಕದ ನಾಗರಾಜನ ಮಗಳು, ಸಕಲ ಶಕ್ತಿ ಸಂಪನ್ನಳು. ಆದರೂ ನಿನ್ನ ವಂಶದ ನಾಗಮಣಿ ನಿನ್ನ ಕಣ್ಣಿಗೆ ಬೀಳ್ತಾ ಇಲ್ಲ. ಯಾಕೆಂದರೆ ನೀನೂ ಸೀಮಿತ ಶಕ್ತಿ ಸಂಪನ್ನಳು. ನಿನ್ನ ತಂದೆ ತಾಯಿಯ ದೇಹಗಳು ಸುರಕ್ಷಿತವಾಗಿದೆ ಅಂತ ಹೇಳುವಷ್ಟು ಶಕ್ತಿ ಮಾತ್ರ ನಾನು ಪಡ್ಕೊಂಡಿದ್ದೀನಿ ಅಷ್ಟೇ. ನೀವೇ ಹೀಗೆ ಹೇಳಿದ್ರೆ ಹೇಗೆ ಸ್ವಾಮಿ? ಆ ಶತ್ರುಗಳು ನನ್ನ ತಂದೆ ತಾಯಿ ದೇಹನ ನಾಶ ಮಾಡಿಬಿಟ್ರೆ? ಆತಂಕ ಬೇಡ ಅಮೃತ. ನಿನ್ನ ತಂದೆ ತಾಯಿಯ ಮೇಲೆ ಆ ಶಿವನ ಅನುಗ್ರಹ ಇದೆ. ಅವನ ರಕ್ಷೆ ಇರುವವರೆಗೂ ಅವರ ದೇಹಕ್ಕೆ ಏನೂ ಆಗುತ್ತದೆ. ಆದರೆ ದೇವರ ಶಕ್ತಿಗಳನ್ನು ಮೀರಿ ಅವರೇನಾದರೂ ತಂತ್ರಗಳನ್ನು ಮಾಡಿದರೂ ಮಾಡಬಹುದು. ಅಷ್ಟರಲ್ಲಿ ನೀನು ನಿನ್ನ ಶತ್ರುಗಳನ್ನು ಕಂಡು ಹಿಡಿದು ಅವರಿಂದ ನಿನ್ನ ತಂದೆ ತಾಯಿಗಳ ದೇಹವನ್ನು ಪಡೆದುಕೋ. ಅಮೃತ, ನನ್ನ ನಿಯಮವನ್ನು ಮೀರಿ ಕೂಡ ನಿನಗೊಂದು ರಹಸ್ಯ ಹೇಳ್ತಾ ಇದ್ದೀನಿ, ಕೇಳು. ಈಗ ನೀನು ಬಂದ್ಯಲ್ಲ, ಅದೇ ಉತ್ತರ ದಿಕ್ಕಿನ ಕಡೆ ನಿನ್ನ ಒಬ್ಬ ಶತ್ರು ಇದ್ದಾನೆ. ನಿನಗೆ ಸಾಧ್ಯವಾದರೆ ನೀನು ಅವನನ್ನು ಹುಡುಕಿ ನಿನ್ನ ಸೇಡನ್ನು ತೀರಿಸ್ಕೋ. ಹೌದಾ? ಅವನು ನೋಡೋದಕ್ಕೆ ಹೇಗಿದ್ದಾನೆ, ಎಲ್ಲಿದ್ದಾನೆ ಹೇಳಿ. ಅಮೃತ, ಅದನ್ನು ಹೇಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ.
ಇಷ್ಟನ್ನು ಮಾತ್ರ ನಾನು ನಿನಗೆ ಹೇಳಬಲ್ಲೆ. ಆಯಿತು ಸ್ವಾಮಿ, ನನ್ನ ಶತ್ರು ಇರೋ ದಿಕ್ಕನ್ನು ತೋರಿಸಿದ್ದೀರಾ, ಅಷ್ಟು ಸಾಕು. ಅವನೆಲ್ಲೇ ಇದ್ರೂ ಹುಡುಕಿ ಸೇಡ್ ತೀರಿಸ್ಕೊತೀನಿ. ಅಲ್ಲ, ನಾನು ಯಾಕೆ ಬಾಬಾ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ? ಬಾಬಾ ಹತ್ರ ಕ್ಷಮೆ ಕೇಳಬೇಕಾ? ಇಲ್ಲ, ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡದೆ ಹೋದರೂ ನಾನು ಯಾಕೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಬೇಕು? ಹಾಗೊಂದು ವೇಳೆ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿದ್ರು ಅವರದನ್ನು ನನ್ನ ಒಳ್ಳೆತನ ಅಂತಲೂ ಅಂದ್ಕೊಳ್ಳಲ್ಲ, ಅಥವಾ ನಾನು ಅವ್ರಿಗೆ ಕೊಡೋ ಗೌರವ ಅಂತಲೂ ತಿಳ್ಕೊಳ್ಳಲ್ಲ. ಈಗ ನಾನೇನಾದರೂ ಅವ್ರ ಹತ್ರ ಹೋದರೆ ನನಗೆ ಬೇರೆ ಯಾರು ಗುರುಗಳು ಸಿಗದೆ ಗತಿ ಇಲ್ಲದೆ ನನ್ನ ಹತ್ರ ಬಂದಿದ್ದಾನೆ ಅಂತ ನನ್ನನ್ನು ಕೀಳಾಗಿ ಕಾಣ್ತಾರೆ. ಇಲ್ಲ,